ಈರುಳ್ಳಿ ಬೇಳೆ ಯಾವ ರೀತಿ ಮಾಡೋದು ನಿಮಗೆ ತೋರಿಸುತ್ತೇನೆ. ಈರುಳ್ಳಿ ಬೇಳೆಗೆ ಬೇಕಾಗುವ ಪದಾರ್ಥಗಳು: 2 ಕಪ್ ಬೇಳೆ, ಬದನೆಕಾಯಿ, ಟೊಮೊಟೊ, ಖಾರ, 1 ಸ್ಪೂನ್ ಅರಿಶಿನ, ಬೆಳ್ಳುಳ್ಳಿ, ಸ್ಪೂನ್ ಆಯಿಲ್. ಈಗ ಸ್ಟವ್ ಆನ್ ಮಾಡಿ 3 ವಿಸಿಲ್ ಬರೋವರೆಗೆ ಕುದಿಸ್ಬೇಕು. ಸ್ಟವ್ ಆನ್ ಮಾಡಿ ಒಂದು ಗುಂಡೆಯಲ್ಲಿ ಇಟ್ಕೊಂಡು ಅದರೊಳಗಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್. ಈಗ ಆಯಿಲ್ ಹೀಟ್ ಆಗಿದೆ. 1 ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ, ಕರಿಬೇವು, ಈರುಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೆ ಬಿಡಬೇಕು. ಈ ಥರ ಈರುಳ್ಳಿ ಫ್ರೈ ಆಗಬೇಕು. ಈಗ ಇದಾಗಿದೆ. ಬೇಳೆ ಈ ಥರ ಚೆನ್ನಾಗಿ ಕುದಿಬೇಕು. ಈಗ ಇದನ್ನು ದಡಿಸ್ಬೇಕು. 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಪೇಸ್ಟ್ ಆಗಬೇಕು. ಮೊದಲು ಮಾಡಿಟ್ಕೊಂಡಿರುವ ಈರುಳ್ಳಿ ಫ್ರೈ ಒಳಗೆ ಈ ಬೇಳೆಯನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಗ್ಲಾಸ್ ವಾಟರ್, ಸ್ಟವ್ ಆನ್ ಮಾಡಿ ಮತ್ತೆ ಕುದಿಯಲು ಬಿಡಬೇಕು. ಈ ಥರ ಚೆನ್ನಾಗಿ ಈರುಳ್ಳಿ ಬೇಳೆ ಕುದಿಬೇಕು. ಈಗ ಈರುಳ್ಳಿ ಬೇಳೆ ರೆಡಿ.